ಈ ಒಂದು ದಿನ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ 7ನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟ ಉಂಟಾಗಿರುವ ಬಗ್ಗೆ ನಮ್ಮ ಅಹವಾಲುಗಳನ್ನು ಹೇಳಿಕೊಳ್ಳಕ್ಕೆ ನಮ್ಮ ಮಾರ್ಗದರ್ಶಕರು ನಮ್ಮ ಜೊತೆಗೆ ನಮ್ಮ ಅನ್ಯಾಯವನ್ನು ಸರಿಪಡಿಸಿ ನಮಗೆಲ್ಲರಿಗೂ ಸಹ ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅಂತಕ್ಕಂಥ ದಿಸೆಯಲ್ಲಿ ನಮ್ಮ ನೇತೃತ್ವ ವಹಿಸಿಕೊಂಡಿರತಕ್ಕಂತಹ ಘನವೆತ್ತ ನಿಕಟಪೂರ್ವ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿಯೇ ಚಿರಪರಿಚಿತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಕುಮಾರ್ ಹೆಗ್ಡೆಯವರು ಈ ದಿನದ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಬಗ್ಗೆ ನಮಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನು ನೀಡಲಿದ್ದಾರೆ. ಅವರಿಗೆ ಈ ಒಂದು ಪತ್ರಿಕಾ ಏನು ಸಭೆಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಪ್ರತ್ಯಕ್ಷ ಹಾಗೂ ಕರ್ನಾಟಕ ಸರ್ಕಾರ 7ನೇ ವೇತನ ಆಯೋಗಕ್ಕೆ ಕೊಟ್ಟ ಆದೇಶದ ಪ್ರಕಾರ ಆ ಆಯೋಗ ತನ್ನ 19/11/22ನೇ ವರದಿ ಪ್ರಕಾರ ಕರ್ನಾಟಕ ನೌಕರರ ಪಿಂಚಣಿಯನ್ನು 1/7/22ರಿಂದ 31/7/24ರವರೆಗೆ ಇರುವಂತಹ ಕೆಲಸದಲ್ಲಿರುವಂತಹ ನೌಕರರಿಗೆ ಜಾಸ್ತಿ ಮಾಡ್ತದೆ. ಆ ಆಯೋಗದ ವರದಿಯನ್ನು ಕರ್ನಾಟಕ ಸರ್ಕಾರ ಒಪ್ಪಿಕೊಳ್ಳುತ್ತದೆ. ಆದರೆ ಆ ಆಯೋಗದ ವರದಿ ಬರೀ ಕರ್ನಾಟಕ ಸರ್ಕಾರದ ನೌಕರರು ಕೆಲಸದಲ್ಲಿ 1/8/24 ನಂತರ ನಿವೃತ್ತರಾದವರಿಗೆ ಮಾತ್ರ ಲಾಗು ಮಾಡ್ತದೆ. ವೇತನ ಆಯೋಗಕ್ಕೆ ಮಾಡಿದ ರೆಕಮೆಂಡೇಶನ್ ಏನಂದ್ರೆ ಕರ್ನಾಟಕ ಸರ್ಕಾರದ ನೌಕರರ ವೇತನ ಸಮಯಕ್ಕೆ ಸರಿಯಾಗಿದೆಯೇ ಇಲ್ಲವೋ ಅನ್ನುವ ವಿಚಾರ. ಅದು ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೂ ಲಾಗು ಆಗಬೇಕು, ಅದರಲ್ಲಿ 2 ಮಾತಿಲ್ಲ ಅನ್ನೋದು ನನ್ನ ವಿಚಾರ. ಆದ್ರಿಂದ ಕರ್ನಾಟಕ ಸರ್ಕಾರ ಆ ವೇತನ ಆಯೋಗದ ವರದಿಯನ್ನ ಕರ್ನಾಟಕ ಸರ್ಕಾರದ ನೌಕರರು 1/8/24 ಮೊದಲು ನಿವೃತ್ತರಾದವರಿಗೆ ಮಾತ್ರ ಮೀಸಲಾಗಿದ್ದಕ್ಕೆ ಆದೇಶ ಕೊಡುವುದು ನನ್ನ ಅನಿಸಿಕೆಯಲ್ಲಿ ಇದು ತಪ್ಪು. ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ 14 ಪ್ರಕಾರ equality before law. The state shall not deny any person equality before the law or equal protection of the law within the territory of India. ಇದು ಈ ಆರ್ಟಿಕಲ್ ನೇರವಾಗಿ ಹೇಳುತ್ತದೆ, ಸರ್ಕಾರಕ್ಕೆ ಒಂದೇ ತರಹದ ಗುಂಪಿನ ವಿರುದ್ಧ ಬೇರೆ ಬೇರೆ ಗುಂಪನ್ನು ಮಾಡುವ ಅಧಿಕಾರ ಇಲ್ಲ. ಈ ವೇತನ ಆಯೋಗದ ಹೋದ ಆದೇಶ ಏನಂದ್ರೆ ಸಮಯಕ್ಕೆ ಸರಿಯಾಗಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದ ಹೆಚ್ಚಿನ ಪಿಂಚಣಿ ಎಲ್ಲ ಸರ್ಕಾರಿ ನೌಕರರಿಗೂ ಸಿಗಬೇಕು ಹೊರತು ಅದು ಆ ಪರ್ಟಿಕ್ಯುಲರ್ ದಿವಸದಲ್ಲಿ ನಿವೃತ್ತನಾದ ನಂತರದವರಿಗೆ ಮಾತ್ರ ಅಂತ ಹೇಳುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಅದು ವೈಲೇಷನ್ ಆಫ್ ಸೆಕ್ಷನ್ ಆರ್ಟಿಕಲ್ 14 ಆಫ್ ದ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ಹಲವಾರು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಗಳಿವೆ. ಆ ಜಡ್ಜ್ಮೆಂಟ್ಗಳ ಪ್ರಕಾರ ಈ ವೇತನದ ವಿಚಾರದಲ್ಲಿ ತಾರತಮ್ಯ ಮಾಡುವಂತಹ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಒಂದು ಗುಂಪಿಗೆ ಸೇರಿದಂತಹ ವ್ಯಕ್ತಿಗಳಿಗೆ ವೇತನದ ಹೆಚ್ಚಳ ಬಂದರೆ ಅದು ಎಲ್ಲರಿಗೂ ಆ ಗುಂಪಿನಲ್ಲಿರುವವರಿಗೆ ಸಿಗಬೇಕಾಗ್ತದೆ. ಇದು ಈ ವೇತನ ಆಯೋಗದ ವರದಿ ಕರ್ನಾಟಕ ಸರ್ಕಾರದ ಎಲ್ಲ ನೌಕರರಿಗೂ ಸೀಮಿತವಾದದ್ದು. ಅದನ್ನ 1 ದಿನದ ನಂತರ ನಿವೃತ್ತರಾದವರಿಗೆ ಮಾತ್ರ ಲಾಗು ಆಗ್ತದೆ ಅನ್ನೋದನ್ನು ಹೇಳಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಯಾಕೆಂದ್ರೆ ಇದರಿಂದ ತಾರತಮ್ಯ ಆಗ್ತದೆ. ತಾರತಮ್ಯ ಆರ್ಟಿಕಲ್ 14ಗೆ ವಿರುದ್ಧವಾದದ್ದು ಅಂತ ನನ್ನ ವಿಚಾರ. ಅಂದರೆ ಅದಕ್ಕೆ ಸಪೋರ್ಟ್ ಆಗಿ ಬೇಕಾದಷ್ಟು ಜಡ್ಜ್ಮೆಂಟ್ಗಳಿವೆ. ಅದು ಸಂದರ್ಭ ಬಂದಾಗ ನಾನು ಕೊಡ್ತೇನೆ ನಿಮ್ಮ ವಕೀಲರ ಪರವಾಗಿ ವಾದ ಮಾಡೋಕ್ಕೆ.
ನನ್ನ ಅನಿಸಿಕೆಯಲ್ಲಿ ಈ ಒಂದು ಸರ್ಕಾರದ ನಿರ್ಧಾರ ಖಂಡಿತವಾಗಿಯೂ ಕಾನೂನಿಗೆ ವಿರುದ್ಧ, ಸಂವಿಧಾನಕ್ಕೆ ವಿರುದ್ಧವಾದದ್ದು. ಒಂದೇ ಗುಂಪಿನಲ್ಲಿದ್ದವರನ್ನ ಬೇರೆ ಬೇರೆ ತರ ಅವರ 6 ಫೀಟ್ನಲ್ಲಿ ಜಾಸ್ತಿ ಉದ್ದ ಇದ್ದವರಿಗೆ ಮಾತ್ರ, ಅಥವಾ 3 ಫೀಟ್ನಲ್ಲಿ ಕೆಳಗೆ ಕಮ್ಮಿ ಇದ್ದವರಿಗೆ ಮಾತ್ರ, ಅಥವಾ ಈ ಸಮುದಾಯಕ್ಕೆ ಸೇರಿದವರಿಗೆ ಮಾತ್ರ, ಆ ಸಮುದಾಯಕ್ಕೆ ಸೇರಿದವರಿಗೆ ಮಾತ್ರ ಅಂತ ಹೇಳುವಂತ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಸರ್ಕಾರಕ್ಕೆ ಹೇಳ್ಬೋದು, ಯಾರು ಪರ್ಮನೆಂಟ್ ಎಂಪ್ಲಾಯೀಸ್ ಅಲ್ಲೋ ಅವರಿಗೆ ಪಿಂಚಣಿ ಬರಲ್ಲ ಅಂತ ಹೇಳ್ಬೋದು. ಪಿಂಚಣಿ ಬರ್ತಾ ಇದ್ರೆ ಅದನ್ನು ಹೆಚ್ಚು ಮಾಡಿದಂತ ಆಯೋಗದ ಬರದೆ ಅವರಿಗೆ ಅಪ್ಲೈ ಆಗಲ್ಲ, ಅವರಿಗೆ ಟೆಂಪರರಿ ಎಂಪ್ಲಾಯೀಸ್. ಆದರೆ ಕಾಯಂ ಎಂಪ್ಲಾಯೀಸ್ಗೆ ಸರ್ಕಾರ ಬೇರೆ ಬೇರೆ ಗುಂಪು ಮಾಡುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ. ಹಾಗೆ ಇದ್ರೆ ಅವರ ಮನಸ್ಸಲ್ಲಿ ಅವರು ಆಯೋಗಕ್ಕೆ ಮೊದಲೇ ತಿಳಿಸಬೇಕಾಗಿತ್ತು, ಇಂಥ ದಿವಸದಿಂದ ನಿವೃತ್ತರಾದವರಿಗೆ ಮಾತ್ರ ಅಂತ. ಎರಡನೇ ಪ್ರಶ್ನೆ ಏನಂದ್ರೆ, ಈ ಪಿಂಚಣಿಯ ಹೆಚ್ಚಳ ಯಾವ ಕಾರಣಕ್ಕೆ ಆಯಿತು? ಅದರಲ್ಲಿ ತಪ್ಪಾಗುವುದು, ಅನ್ಯಾಯ ಆಗುವುದು 1/8/24 ನಂತರದ ನಿವೃತ್ತರಾದವರಿಗೆ ಮಾತ್ರನಾ, ಅದು ಅದಕ್ಕಿಂತ ಮೊದಲಾದವರಿಗೆ ಇದು ಆಗ್ತದ ಪರಿಣಾಮ ಅಂತ? ಖಂಡಿತ ಇದರಲ್ಲಿ 2 ವಿಚಾರ ಇಲ್ಲ. ಎಲ್ಲರಿಗೂ ಜೀವನದಲ್ಲಿ ಆಗು ಹೋಗುವಂತಹ ವಿಚಾರ ಒಂದೇ. ಸರ್ಕಾರದ ದೃಷ್ಟಿಯಿಂದ ಅವರ ಜೀವನಕ್ಕೆ ಬೇಕಾದಂತಹ ಪಿಂಚಣಿ ಕೊಡುವುದು ಸರ್ಕಾರದ ಕರ್ತವ್ಯ. ಅದು ಎಲ್ಲರಿಗೂ ಲಾಭ ಆಗ್ತದೆ. ಅದು ಒಬ್ಬನಿಗೆ ಇಬ್ಬನಿಗೆ ಮಾತ್ರ ಅಲ್ಲ, ಅಥವಾ ಒಂದು ದಿವಸ ನಿವೃತ್ತನಾದವನಿಗೆ ಅಥವಾ ಇನ್ನೊಂದು ದಿವಸ ನಿವೃತ್ತನಾದವನಿಗೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಕ್ಕೆ. ಯಾಕಂದ್ರೆ ಅದು ಅವರ ಜೀವನದ ರಿಕ್ವೈರ್ಮೆಂಟ್. Pension is compensation by the government for the retirement of people for running their normal life. ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಇರ್ತದೆ ಈ ಜೀವನದ ಕಷ್ಟಗಳು. ಅದನ್ನ ದಿನದ ಮೇಲೆ ಡಿವೈಡ್ ಮಾಡೋಕ್ಕೆ ಆಗಲ್ಲ. ಅದು ಕಾನೂನು, ಸಂವಿಧಾನಕ್ಕೆ ತಪ್ಪು ಅನ್ನೋದು ನನ್ನ ವಿಚಾರ. ಇದರ ಬಗ್ಗೆ ಕೋರ್ಟಿಗೆ ಹೋಗ್ಬೋದಿತ್ತು, ಆದರೆ ನಾನೇ ಸಲಹೆ ಕೊಟ್ಟಿದ್ದೇನೆ ಸರ್ಕಾರದ ಜೊತೆ ಚರ್ಚೆ ಮಾಡಿ ಅವರಿಗೆ ಈ ಕಾನೂನಿನ ವಿಚಾರವನ್ನು ತಿಳಿಸಿ, ಅವ್ರಿಗೆ ಗೊತ್ತಿರ್ತದೆ ಖಂಡಿತವಾಗಿಯೂ ಯಾವುದೇ ಒಂದು ಕಾರಣ ಇರ್ಬೋದು ಏನಂದ್ರೆ ಆರ್ಥಿಕ ಪರಿಸ್ಥಿತಿ. ಆದರೆ ಅವರಾಗಿ ಅವರ ಪ್ರತಿನಿಧಿಗಳು ಹೇಳ್ತಾರೆ ಆರ್ಥಿಕ ಕಷ್ಟ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮತ್ತೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಅವ್ರು ಜವಾಬು ಕೊಡಬೇಕಾಗಿದೆ. ನಾನು ತಿಳಿದಷ್ಟು ಮಟ್ಟಿಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು, ನೋಡೋಣ ಸ್ವಲ್ಪ ಸಮಯ ಇರಿ ಅಂತ ಹೇಳಿದ್ದಾರೆ. ನಿಮ್ಗೆ ನೀವು ಅನರ್ಹರು ಅಂತ ಹೇಳಲಿಲ್ಲ. ಹೇಳಿದ್ರು ಕೂಡ ತಪ್ಪಾಗ್ತದೆ. ಆದ್ರಿಂದ ಸ್ವಲ್ಪ ಸಮಯ ಕಾದು ಬಿಟ್ಟು ಮಾಡಿ ನೋಡಿ ಅಂತ ಹೇಳಿದ್ದೇನೆ. ಆದರೆ ಇವಾಗ ಅವರ ಭೇಟಿ ಮಾಡಿದರೆ ನಾನು ಕೂಡ ಅವರಿಗೊಂದು ರೆಪ್ರೆಸೆಂಟೇಷನ್ ಕಳಿಸಿದ್ದೇನೆ ನಿಮ್ಮ ಪರವಾಗಿ, ಸರ್ಕಾರಿ ನೌಕರರ ಪರವಾಗಿ. ಆದರೆ ಅದರಲ್ಲಿ ಏನು ಪ್ರಯೋಜನ ಇಷ್ಟರವರೆಗೆ ಆಗಿಲ್ಲ. ನನ್ನದೇ ಆದ ಸಲಹೆ ಏನಂದ್ರೆ, ಇನ್ನು ಸ್ವಲ್ಪ ಸಮಯ ಅವರ ಜೊತೆ ಸಂಪರ್ಕ ಇಟ್ಕೊಂಡು ಏನಾಗಿದೆ ಬೆಳವಣಿಗೆ ಅಂತ ನೋಡಿಬಿಟ್ಟು ಮತ್ತೆ ನಿಮಗೆ ಸಿಗಬೇಕಾದ ಸೌಲಭ್ಯಗಳು ಸಿಗದೇ ಇದ್ದರೆ ಕೋರ್ಟಿಗೆ ಹೋಗಬೇಕು. ಆ ಸಂದರ್ಭದಲ್ಲಿ ಕೂಡ ನಾನು ನಿಮಗೆ ಸಹಾಯ ಮಾಡ್ತೇನೆ ಅನ್ನೋ ಭರವಸೆ ಕೊಡ್ತಾ ಇದ್ದೇನೆ. ನನ್ನ ಅನಿಸಿಕೆಯಲ್ಲಿ ಖಂಡಿತವಾಗಿಯೂ ಇದು ಕೋರ್ಟಿಗೆ ಹೋದರೆ ನೀವು ಗೆಲ್ತೀರಿ. ಆದರೆ ಒಂದು ದೊಡ್ಡ ಸಮಸ್ಯೆ ಕೋರ್ಟಲ್ಲಿ ಏನಂದರೆ ಸಮಯದ ವಿಚಾರ. ಬಹಳ ಸಮಯ ಹೋಗ್ತದೆ. ಅದರಿಂದಾಗಿ ಸರ್ಕಾರದ ಜೊತೆ ನೀವು ಚರ್ಚೆ ಮಾಡಿ ಯಾವುದೇ ಒಂದು ಸಂಧಾನಕ್ಕೆ ಬರುವುದಿದ್ರೆ ಅದು ಉತ್ತಮ ಅಂತ ನಾನು ಬಯಸ್ತೇನೆ. ನಾನು MPM ಶಾಸಕ ಅಂತ ಹೇಳ್ಬಿಟ್ಟು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಪ್ರಧಾನ ಸಂಚಾಲಕರು ಮಾನ್ಯ ಸಂತೋಷ್ ಹೆಗ್ಡೆ ಸಾಹೇಬ್ರವರು ನಾವು ವೇದಿಕೆಯನ್ನು ಪ್ರಾರಂಭ ಮಾಡಿದಾಗಿಂದ ನೀವು ಕಾನೂನಾತ್ಮಕವಾಗಿ ಕರೆಕ್ಟಾಗಿದ್ದೀರಿ, ನಿಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡುವ ಮೂಲಕ ಇದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೊಟ್ಟ ಮೊದಲಾಗಿ ನಾವು ಸೆಪ್ಟೆಂಬರ್ 18, 2024 ಒಂದು ಧರಣಿಯನ್ನು ಮಾಡಿದ್ವಿ. ಅವೆಲ್ಲ ನೋಡಿದರೆ ಸುಮಾರು 10,000ಕ್ಕಿಂತ ಹೆಚ್ಚು ಜನ ನಮ್ಮ ನೌಕರ ಬಾಂಧವರು ಭಾಗವಹಿಸಿದರು. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಪತ್ರಗಳ ಸಂಖ್ಯೆ 20,000. ಕೇವಲ 10 ತಿಂಗಳಲ್ಲಿ ನಾವು 20,000 ಪತ್ರಗಳನ್ನು ಕೊಟ್ಟಿದ್ವಿ. ಆ ಮಾತನ್ನು ನಾನು ಹೇಳ್ತಲ್ಲ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಮತಿ ಶಾಲಿನಿ ರಜನೀಶ್ ಅವರೇ ತೋರಿಸಿದ್ರು. ನೋಡ್ರಪ್ಪ, ಇಷ್ಟೆಲ್ಲ ಪತ್ರ ಬರೆದ್ರೆ ಅವ್ರು ನೋಡೋಕೆ ನಮಗೆ ಟೈಮ್ ಇಲ್ಲ, ನೋಡಿ ನಮ್ಗೊಂದು ಸ್ವಲ್ಪ ಅವಕಾಶ ಕೊಡ್ರಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದಾದ ನಂತರ ಬೆಳಗಾವಿ ಅಧಿವೇಶನದಲ್ಲಿ ನಾವು
ಡಿಸೆಂಬರ್ 16, 2024 ಬೆಳಗಾವಿ ಅಧಿವೇಶನದಲ್ಲಿ ನಾವು ಧರಣಿ ಮಾಡಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ ಡಿಸೆಂಬರ್ 4 ಬೆಳಗಾವಿನಿಂದ ನಾನು ರಥಯಾತ್ರೆ ಮಾಡ್ಕೊಂಡ್ಬಿಟ್ಟು ಬೆಂಗಳೂರಿಗೆ 7ನೇ ತಾರೀಕು ಬಂದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಥಯಾತ್ರೆಯನ್ನು ಸ್ವಾಗತ ಮಾಡೋದ್ರ ಮೂಲಕ ನಮ್ಮ ಮನವಿಯನ್ನು ಪಡ್ಕೊಂಡ್ಬಿಟ್ಟು 26,000 ಇದ್ರಲ್ಲ, ನೀವೆಲ್ಲ ಬೆಳಗಾವಿ ಬರಪ್ಪ ನೋಡಿ ಹೇಳ್ತೇನೆ ನಮ್ಮ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಸುಮಾರು 23,000ಕ್ಕೂ ಹೆಚ್ಚು ಜನ ನಾವು ಬೆಳಗಾವಿ ಅಧಿವೇಶನದಲ್ಲಿ ಧರಣಿಯನ್ನು ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕರೆಸಿಬಿಟ್ಟು ನಾವು ಬೆಂಗಳೂರಿಗೆ ಹೋದ ತಕ್ಷಣ ತಮ್ಮೊಂದು ಸಭೆಯನ್ನು ಏರ್ಪಾಡು ಮಾಡ್ತೀವಿ, ಆ ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ನಿಮ್ಗೆ ಅನುಕೂಲ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅವತ್ತಿನಿಂದ ಇವತ್ತಿನವರೆಗೂ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ನೀವು ಸಭೆಯನ್ನು ಯಾಕೆ ಮಾಡ್ತಾ ಇಲ್ಲ, ನಮಗೆ ಸಭೆ ಮಾಡಿ ನಾವು ಕುಂತ್ಕೊಂಡ್ಬಿಟ್ಟು ನಿಮ್ಮ ಜೊತೆಗೆ ಹಂಚ್ಕೊತೀವಿ ಅನ್ನೋ ಮಾತನ್ನು ಹೇಳಿದ್ವಿ. ನಾವು ಸಭೆಗೆ ಯಾಕೆ ಒತ್ತಾಯಿಸ್ತಾ ಇದ್ವಿ ಅಂತ ತಾವೇನಾರು ಕೇಳಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತಿದ್ರೆ, ಏನು ನಮ್ಮ ಆರ್ಥಿಕ ಇಲಾಖೆ ಅಧಿಕಾರಿಗಳಿದ್ದಾರೆ ಅವರು ತಪ್ಪು ಲೆಕ್ಕವನ್ನು ಕೊಡ್ತಾ ಇದ್ದಾರೆ. ಮೇ ತಿಂಗಳಲ್ಲಿ ನಾವು ಅವ್ರಿಗೆ ಏಪ್ರಿಲ್ ತಿಂಗಳಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿದ್ವಿ. ಅವ್ರು ಹೇಳ್ತಾರೆ, ಇಲ್ಲಪ್ಪ ನಿಮ್ಗೆ 6,000 ಕೋಟಿ ಬೇಕು, 5,000 ಕೋಟಿ ಬೇಕು, ಸರ್ಕಾರದಲ್ಲಿ ಅಷ್ಟು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಅದ್ರ ಅಂಕಿಅಂಶ ಕೊಡ್ರಿ ಅಂತ ಹೇಳಿದ್ರೆ ಅವರು 39,900 ಜನ ನಿವೃತ್ತ ನೌಕರಿ ಈ ಅವಧಿಯಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಅದೇ HR ಮಿಷನ್ ತಗೊಂಡಿದ್ವಿ. ಸರ್ಕಾರದಲ್ಲಿ ಏನು HR ಮಿಷನ್ ಅಂತ ಮಾಡಿದ್ರೆ ಆ ಇಲಾಖೆಯನ್ನು ನಾವು ತಗೊಂಡಿದ್ವಿ. 26,843 ಜನ ನಮ್ಮ ಸಂಖ್ಯೆ ಇರೋದು. ಆದ್ರೆ ಅವ್ರು ಕೊಡ್ತಾ ಇರೋದು 39,900 ಜನ. ಸರಿ ಸುಮಾರು 13,455 ಸಂಖ್ಯೆಯನ್ನು ಜಾಸ್ತಿ ತೋರಿಸ್ತದೆ. ಅವ್ರ ಉದ್ದೇಶ ಎಷ್ಟು, ಅಧಿಕಾರಿಗಳ ಉದ್ದೇಶ ಏನಂದ್ರೆ ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಇವ್ರಿಗೆ ಕೊಡ್ಬೇಕಾಗೈತೆ ಅಂತ ಹೇಳ್ಬಿಟ್ಟು ಅವ್ರು ಕೊಡಲ್ಲ ಅಂತಕ್ಕಂಥದ್ದು. ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅದನ್ನ ಸವಿಸ್ತಾರವಾಗಿ ನಾವೇ ಲೆಕ್ಕಾಚಾರ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿದ್ರು. ಆದರೆ ಇವತ್ತಿನವರೆಗೂ ಅಧಿಕಾರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಫೈಲನ್ನು ಮಾಡಿ ಕಳಿಸಿಲ್ಲ ಅಂದ್ರೆ ಅರ್ಥ ಮಾಡ್ತಾರೆ. ನಾವು ಕಳೆದ ಆಗಸ್ಟ್ನಿಂದ ಇವತ್ತಿನವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ಸರ್ಕಾರದಲ್ಲಿ ಆದೇಶ ಮಾಡ್ತಾರೆ, ಹಿರಿಯ ನಾಗರಿಕರು ಬಂದ್ರೆ ಹಾಗೆ ನೋಡ್ಕೋಬೇಕು, ಇವ್ರು ನೋಡ್ಕೋ, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು 1 ವರ್ಷದಿಂದ ಮನೆ ಬಿಟ್ಬಿಟ್ಟು ನಾವು ನಮ್ಮ ಅನ್ಯಾಯವನ್ನು ಸರಿಪಡಿಸ್ರಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮೇಲೆ ಹೇಳ್ತಾರೆ, ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮಗೆಲ್ಲ ಕೊಟ್ಟಿದ್ದೇನೆ. ಅದರಲ್ಲಿದೆ ಮೊನ್ನೆ ಏನು ಮಳೆಗಾಲದ ಅಧಿವೇಶನ ಈ ಅಧಿವೇಶನದಲ್ಲಿ ಈಗ 3 ದಿನಗಳಿಂದ ಒಂದು ವಿಷಯಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಶ್ರೀ MLC ಅವರಾಗಿರ್ತಕ್ಕಂಥ ಐವನ್ ಡಿಸೋಜರ್ ಅವರು ಅದ್ರಲ್ಲಿ ಸ್ಪಷ್ಟವಾಗಿ ಕೇಳಿದ್ದಾರೆ. ಅವರು ಇವರಿಗೆ ಯಾವ ಕಾಲಮಿತಿಯಲ್ಲಿ ಸರ್ಕಾರ ನೀಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ನೀವು ತಿಳಿಸ್ಬೋದಾ ಅಂತ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು. ಅದೇ ರೀತಿ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ DS ಅರುಣ ಅವರು ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಾಜಿ ಲೋಕಾಯುಕ್ತರು, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಸಂತೋಷ್ ಹೆಗ್ಡೆ ಸಾಹೇಬರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಅಣ್ಣಾ ಹಜಾರೆ ಅವ್ರ ಪತ್ರ ಬರೆದಿದ್ದಾರೆ. ಸಂತೋಷ್ ಹೆಗ್ಡೆ ಅವ್ರ ಪತ್ರಕ್ಕೆ ನೀವೇನು ಉತ್ತರ ಕೊಟ್ಟಿದ್ದೀರಿ ಅಂದ್ರೆ ಅದಕ್ಕೂ ಉತ್ತರ ಇಲ್ಲ. ಅವೆರಡು ಉತ್ತರವನ್ನು ಬಿಟ್ಬಿಟ್ಟು ನೀವು ಜಾಸ್ತಿ ಸಂಖ್ಯೆಯಲ್ಲಿದ್ರಿ, ನೀವು ಜಾಸ್ತಿ ಸಂಖ್ಯೆಯಲ್ಲಿರೋದ್ರಿಂದ ಕೊಡೋಕ್ಕೆ ಕಷ್ಟ ಆಗ್ತೈತೆ ಅನ್ನೋದೊಂದು ಉತ್ತರವನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಇದರಲ್ಲಿ ಆಟ ಆಡ್ತಾ ಇದ್ದಾರೆ. ನಾವು ನಿವೃತ್ತರು, ನಾವು ಇವತ್ತು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ ಅನ್ನೋ ದೃಷ್ಟಿಯಿಂದ ತಮ್ಮ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ವಿನಂತಿ ಮಾಡಿಕೊಳ್ತಾ ಇದ್ವಿ. ಇಲ್ಲಿವರೆಗೂ ಈ ಶಾಂತಿಯುತವಾದ ಹೋರಾಟಗಳನ್ನು ನಾವು ಮಾಡಿದ್ವಿ. ಇನ್ನು ಮುಂದೆ ಏನಾದರೂ ಇವರು ಇದೇ ರೀತಿ ಆಟ ಆಡಿದ್ರೆ ಖಂಡಿತವಾಗಿ ನಾವೆಲ್ಲ ನಿವೃತ್ತರು, ನಮ್ಮ ಸಂಬಂಧಿಗಳು, ನಮ್ಮ ಸ್ನೇಹಿತರು ಸೇರ್ಕೊಂಡ್ಬಿಟ್ಟು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡಕ್ಕೆ ತಯಾರಿದ್ದೇವೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಕೊಡಬೇಕು. ದಯವಿಟ್ಟು ಈ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಅಧಿಕಾರಿಗಳನ್ನ ಕೇಳ್ತೀವಿ, ಸುಳ್ಳು ಲೆಕ್ಕ ಕೊಡೋದು ಬಿಟ್ಟು ಅಥವಾ ಮುಖ್ಯಮಂತ್ರಿಗಳು ಆಯ್ತಪ್ಪ ನಿಮ್ಗೆ ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಮಾತನ್ನು ಹೇಳೋದನ್ನು ಬಿಟ್ಟು ನಮಗೆ ನ್ಯಾಯೋಚಿತವಾಗಿ ಬರಬೇಕಾಗಿತ್ತು. ಯಾಕಂದ್ರೆ 1/7/22ರಿಂದ 31/7/24 ಅವಧಿಯಲ್ಲಿ ನಾವೇನು ಕೆಲಸ ಮಾಡಿದ್ವಿ, ನಾವು ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ನಾವು ಕೂಲಿಯನ್ನು ಕೇಳ್ತದ ಹೊರತಾಗಿ ಎಕ್ಸ್ಟ್ರಾ ನಮ್ಗೆ ಯಾವುದೇ ಭಾಗ್ಯ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ. ಅದು ಕೊಡಬೇಕಾದ್ದು ನಾವು ನೌಕರಿಗೆ ಸೇರುವಂಥ ಸಂದರ್ಭದಲ್ಲೇ ನಮ್ಗೆ ಹೇಳಿರ್ತಾರೆ, ನೀವು ನಿವೃತ್ತಿ ಆದ ಸಂದರ್ಭದಲ್ಲಿ ನಿಮಗೆ DC ಆರ್ಟಿ ಕೊಡ್ತೀವಿ, ಕಮ್ಯುಟೇಷನ್ ಕೊಡ್ತೀವಿ, ಈ ಎಲ್ಲ ನೀವೇನು ಕೆಲಸವನ್ನ ರಜೆ ತಗೊಂಡ್ಬಿಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ. ಆ ಹಣವನ್ನು ಕೇಳ್ತಾ ಇದ್ದೇವೆ ನಾವು. ಸರ್ಕಾರದಲ್ಲಿ ನಾವು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಂಗಿಲ್ಲ. ಯಾಕಂದ್ರೆ ನಾವು ದುಡ್ಡು ಅವ್ರ ಹತ್ರ ಇದೆ, ಆ ದುಡ್ಡನ್ನು ನಮಗೆ ಅವ್ರು ಕೊಡಲೇಬೇಕು ನ್ಯಾಯವಾಗಿ. ನಾನು ಎಕ್ಸ್ಟ್ರಾ ಕೇಳ್ತೇನೆ ಅಂದ್ರೆ ಇಲ್ಲ ಅಂತ ಹೇಳಿದೆ.
ನಾವೇನು 30-40 ವರ್ಷ ದುಡಿದ್ವಿ, ಆ ದುಡ್ಡನ್ನು ನಮಗೆ ಅವ್ರು ಕೊಡಬೇಕಾಗಿದೆ. ಕೊಡೋ ದುಡ್ಡನ್ನು ನಾವು ಕೇಳ್ತಾ ಇದ್ವಿ. ಮಾಧ್ಯಮಿಕರಾಗಿರ್ತಕ್ಕಂಥ ನೀವು ಸರ್ಕಾರದ 4ನೇ ಅಂಗ ತಮ್ಮ ಒಂದು ಹರಿತವಾದ ಲೇಖನ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳನ್ನ ಗಮನ ಸೆಳೆಯುವ ಮೂಲಕ ಏನು ನಮ್ಮ ಮಾನ್ಯ ಸಂತೋಷ್ ಹೆಗ್ಡೆ ಸಾಹೇಬರವರು ನಮ್ಮ ಜೊತೆಗಿದ್ದಾರೆ. ಅವರು ಅನ್ಯಾಯ ಇದೆ ಅಂತಂದರೆ ಖಂಡಿತವಾಗಿ ಬರಲ್ಲ ಅಂತ ತಮಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಅವರ ಒಂದು ಆಶೀರ್ವಾದ ಎಲ್ಲಿವರೆಗೆ ಇರುತ್ತೋ ನಾವು ಇದನ್ನು ಪಡೆದಿದ್ದೀವಿ ಅಂತಕ್ಕಂಥ ಒಂದು ಗಟ್ಟಿಯಾದ ಮಾತನ್ನು ನಾನು ತಮ್ಮಲ್ಲಿ ವಿನಂತಿ ಮಾಡಿದ್ರೆ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಈ ಒಂದು ಸುದ್ದಿಗೋಷ್ಠಿಗೆ ನನ್ನ ಜೊತೆಯಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ಕೋಶಾಧ್ಯಕ್ಷ ಇರ್ತಕ್ಕಂಥ ಶ್ರೀಮತಿ ಜಲಜಾ ಶಂಕರ್ ಅವರಿದ್ದಾರೆ. ಬೆಂಗಳೂರು ನಗರದ ಪ್ರಧಾನ ಸಂಚಾಲಕರಾದ ಶ್ರೀಯುತ ಅನಂತ್ ಪದ್ಮಾಪುರವರಿದ್ದಾರೆ. ನಮ್ಮ ರಾಜ್ಯ ಸಂಸ್ಥಾಪಕ ಸಂಚಾಲಕರಾಗಿದ್ದಂಥ ಶೇಖರಪ್ಪ ಬಿಸಿರೊಟ್ಟಿ ಅವರಿದ್ದಾರೆ. ಇನ್ನೊಬ್ಬ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಗೋವಿಂದನವರಿದ್ದಾರೆ. ಮತ್ತು ನಮ್ಮ ಮಹಿಳಾ ಪ್ರತಿನಿಧಿಗಳು ಮಂಜುಳಾ ರಾಣಿ ಮತ್ತು ಸುಜಾತ ರಾವ್ ಅವರಿದ್ದಾರೆ. ರಂಗಣ್ಣ, ಜಗದೀಶ್, ಮಹೇಶ್ ಮತ್ತು ಮುಬಾರಕ್ ಅಂತಕ್ಕಂಥವ್ರು ನಾವೆಲ್ಲರೂ ಈ ಒಂದು ಸಂಘಟನೆಯಲ್ಲಿದ್ದೀವಿ. ನಮ್ಮ ಒಂದು ಮಾತಿಗೆ ಮಾಧ್ಯಮ ಮಿತ್ರರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿಸಿದ್ರೆ ದಯವಿಟ್ಟು ಈ ಸುದ್ದಿಯನ್ನು ಪ್ರಚಾರ ಮಾಡೋದ್ರ ಮೂಲಕ ಇದ್ರ ಜೊತೆಯಲ್ಲಿ ನಾವು ಮತ್ತೆ 22ನೇ ತಾರೀಕು ಇದೇ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮತ್ತೆ ನಾವು 10,000-15,000 ಜನ ಸೇರ್ಕೊಂಡ್ಬಿಟ್ಟು ಸರ್ಕಾರದ ಒಂದು ವಿರುದ್ಧವಾಗಿ ಧರಣಿಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಹಕ್ಕೊತ್ತಾಯವನ್ನು ಕೊಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರು ಅಲ್ಲಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು 22ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾವು ಧರಣಿಯನ್ನು ಮಾಡ್ತಾ ಇದ್ದೀವಿ. ಅನಿರ್ದಿಷ್ಟ ಕೇಳಿದ್ರೆ ನಮ್ಮ ಅನಿರ್ದಿಷ್ಟಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಂದು ಇದನ್ನು ಧರಣಿಯನ್ನು ಮಾಡ್ತಾ ಇದ್ದೀವಿ. ಇದನ್ನು ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡೋದ್ರ ಮೂಲಕ ರಾಜ್ಯಾದ್ಯಂತ ಇರುವ ನಿವೃತ್ತ ನೌಕರರು ಧರಣಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ತಮ್ಮ ಒಂದು ಸಂದೇಶವನ್ನು ನೀಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಇನ್ನೊಬ್ಬ ಸಂಚಾಲಕರಾಗಿರ್ತಕ್ಕಂಥ ಬಿಸಿರೊಟ್ಟಿ ಅವರು ಮಾತಾಡ್ತಾರೆ. ಈ ಬೃಹತ್ ಸಂಘಟನಾ ವೇದಿಕೆಯ ಜೀವಾಳವನ್ನು ನೀಡಿ ಗೌರವಾನ್ವಿತರು ಸುಪ್ರೀಂ ಕೋರ್ಟಿನ ವಿಶ್ರಾಂತ ನ್ಯಾಯಾಧೀಶರು ಆದಂಥ ಸನ್ಮಾನ್ಯ ಸಂತೋಷ್ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಅವರ ಒಂದು ಆಶೀರ್ವಾದದಲ್ಲಿ ಅವರು ಏನೇ ಹೇಳಿದರೂ ಸಂವಿಧಾನಬದ್ಧವಾದಂತಹ ಒಂದು ವಿಚಾರಗಳನ್ನು ನಮಗೆ ಹೇಳಿ ನಿಮಗೆ 100ಕ್ಕೆ 100 ಇದು ಅವರು ಕೊಡಲೇಬೇಕು, ಇದನ್ನೇ ಸಂವಿಧಾನಬದ್ಧವಾದಂತಹ ಬೇಡಿಕೆಯಾಗಿದೆ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಒಂದು ಚೈತನ್ಯವನ್ನು ನೀಡಿದ್ದಾರೆ. ಪ್ರಥಮದಲ್ಲಿ ಅವರಿಗೆ ನಮ್ಮ ಎಲ್ಲ 26,436 ನಿವೃತ್ತ ನೌಕರ ಬಂಧುಗಳ ಪರವಾಗಿ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಅಂಥ ಮಹನೀಯರು ಇರುವುದರಿಂದಲೇ ಇನ್ನೂ ಸಂವಿಧಾನ ಬದುಕಿದೆ ಅನ್ನುವಂಥ ಭಾವನೆ ಇದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಸ್ಲೋಗನ್ ಹೇಳ್ತಾ ಇದ್ದಾರೆ, ನಮ್ಮದು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ನಿಂತಹ ಸರ್ಕಾರ. ಹಾಗಾದ್ರೆ ಸಾಮಾಜಿಕ ನ್ಯಾಯ ಅಂತಂದ್ರೆ ದುಡಿದವರ ದುಡ್ಡನ್ನು ಕೊಟ್ಟರೆ ಸಾಮಾಜಿಕ ನ್ಯಾಯ ಅನ್ನುವಂಥ ಸಮಸ್ತ 26,436 ನಿವೃತ್ತ ಬಂಧುಗಳ ಒಂದು ಅಭಿಪ್ರಾಯವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಈಗಲಾದರೂ ಕಾಲ ಮಿಂಚಲ್ಲ, ತಮ್ಮ ಒಂದು ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳಿ. ತಮ್ಮ ಅಧಿಕಾರದಲ್ಲಿ ಇಂಥ ಒಂದು ಬೇಡಿಕೆಯನ್ನು ಈಡೇರಿಸಿದರೆ ನಮ್ಮ ಗೌರವಾನ್ವಿತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಸಂವಿಧಾನಬದ್ಧವಾದಂಥ ಒಂದು ಇದು ಬೇಡಿಕೆಯಾಗಿದೆ ಅನ್ನುವಂಥ ಮಾತು ತಮಗೆ ಸತ್ಯವಾಗ್ತದೆ. ತಮ್ಮ ಸಾಮಾಜಿಕ ನ್ಯಾಯವಾದಂಥ ಬೇಡಿಕೆಯನ್ನು ಸತ್ಯವಾಗಿರುತ್ತದೆ. ನಾವು ಕೇಳೋದಿಷ್ಟೇ, ನಾವು 1/7/22 ನಂತರ ಅಂದ್ರೆ 30/6/22ಕ್ಕೆ 6ನೇ ವೇತನ ಅವಧಿ ಮುಕ್ತಾಯ. 1/7/22 ನಂತರ ನಾವು ನಿವೃತ್ತಿಯಾಗಿದ್ದೇವೆ. ಮತ್ತೆ ಸುಧಾಕರ್ ರಾವ್ ಅವರು 1/7/22ರಿಂದ ಇದು ವೇತನ ಆಯೋಗ ಜಾರಿಗೊಳಿಸಿದ್ದಾರೆ. ಆದರೆ ಸರ್ಕಾರದ ವಿವೇಚನೆ ಬಿಟ್ಟು ಆರ್ಥಿಕ ಸೌಲಭ್ಯವನ್ನ 1/8/24ರಿಂದ ಕೊಡಲ್ಪಟ್ಟಿದೆ. ಪ್ರತಿಯೊಬ್ಬರಿಗೂ ಪೆನ್ಷನ್ ಸಿಕ್ಕಿದೆ, ಎಲ್ಲರಿಗೂ, ನಮಗೂ ಸೇರಿ ಪೆನ್ಷನ್ ಅಂದರೆ ಪಿಂಚಣಿ ಮಾತ್ರ ಸಿಕ್ಕಿದೆ. ಆದರೆ ನಿವೃತ್ತಿ ನಂತರ ಸಿಗಬೇಕಾಗಿರ್ತಕ್ಕಂತಹ DCRG, ಕಮ್ಯುಟೇಷನ್ ಮತ್ತು EL ಎನ್ಕ್ಯಾಶ್ಮೆಂಟ್, ಈ 3 ಸೌಲಭ್ಯಗಳಲ್ಲಿ 7ನೇ ವೇತನ ಆಯೋಗದ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಸುಮಾರು 28,000 ನೌಕರರು ನಾವೇನಿದ್ದೇವೆ,
7ನೇ ವೇತನ ಆಯೋಗದ ಪ್ರಕಾರ ಸೌಲಭ್ಯಗಳನ್ನು ನೀಡದೆ 6ನೇ ವೇತನ ಆಯೋಗದ ಪ್ರಕಾರ 1998ರ ವೇತನ ಆಯೋಗದ ಪ್ರಕಾರ ನಮಗೆ ಸೌಲಭ್ಯಗಳನ್ನು ನೀಡಿದೆ. ನಾವು ರಿಟೈರ್ಡ್ ಆಗಿರ್ತಕ್ಕಂಥದ್ದು 2022ರಿಂದ 24ರ ಅವಧಿಯಲ್ಲಿ, ಆದ್ರೆ ಅವರು ಸೌಲಭ್ಯ ನೀಡಿರೋದು 98ನೇ ಇಸ್ವಿ ಪ್ರಕಾರ. ಇದು ನಮ್ಗಾಗಿರ್ತಕ್ಕಂಥ ಅನ್ಯಾಯ. 2018ರ ಒಂದು ವೇತನ ಆಯೋಗದ ಪ್ರಕಾರ ಅಂದ್ರೆ 6ನೇ ವೇತನ ಆಯೋಗದ ಪ್ರಕಾರ ನೀಡಿದೆ. ನಮಗೆ ಸೌಲಭ್ಯ ಕೊಡಬೇಕಾಗಿರೋದು 7ನೇ ವೇತನ ಆಯೋಗದ ಪ್ರಕಾರ. ನಾವು ರಿಟೈರ್ಡ್ ಆಗಿರೋದು 7ನೇ ವೇತನ ಆಯೋಗದಲ್ಲಿ. ಆದ್ರೆ ನಮಗೆ ಕೇವಲ ಪೆನ್ಷನ್ ಅನ್ನ ಮಾತ್ರ ಕೊಟ್ಟು ಇವರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅಂತಕ್ಕಂತಹ ಲಿಖಿತ ಹೇಳಿಕೆಯನ್ನು ಮಾತ್ರ ಸರ್ಕಾರ ನೀಡುತ್ತಾ ಇದೆ. 2 ಬಾರಿ ಅಧಿವೇಶನಗಳಲ್ಲಿ, ಬೆಳಗಾಂ ಅಧಿವೇಶನದಲ್ಲಿ ಸಮೇತ ಅದೇ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಮಳೆಗಾಲದ ಅಧಿವೇಶನದಲ್ಲಿ ಸಮೇತ ನಮ್ಮ MLCಗಳು ಮತ್ತು MLAಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಲಿಖಿತ ಉತ್ತರ ಮಾತ್ರ ಕೊಟ್ಟು ಪಿಂಚಣಿ ಸೌಲಭ್ಯಗಳು ಏನಿದಾವೆ DCRG ಕಮ್ಯುಟೇಷನ್ ಮತ್ತು EN ಎನ್ಕ್ಯಾಶ್ಮೆಂಟ್ ಆ ವಿಚಾರದಲ್ಲಿ ಮೌಜಾಣ ನಡೆಯನ್ನ ಸರ್ಕಾರ ಅನುಸರಿಸ್ತಾ ಇದೆ. ಅದಕ್ಕೆ ಉತ್ತರನೇ ಕೊಟ್ಟಿಲ್ಲ. ನನ್ನ ಅನಿಸಿಕೆ ಜಾಣತನ ಅಲ್ಲ, ಮೂರ್ಖತನ. ಆದ್ರಿಂದ ತಾವು ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ಈ ಒಂದು ವಿಚಾರವನ್ನ, ಯಾಕಂದ್ರೆ ನಮಗೆ ಪೆನ್ಷನ್ ಕೊಟ್ಟಿದ್ದಾರೆ, ಆದ್ರೆ DCRG ಕಮ್ಯುಟೇಷನ್ ಮತ್ತು EN ಎನ್ಕ್ಯಾಶ್ಮೆಂಟ್ ಸೌಲಭ್ಯ ವ್ಯತ್ಯಾಸ ಸೌಲಭ್ಯಗಳನ್ನ ಈಗಾಗಲೇ 70% ಕೊಟ್ಟಿದ್ದಾರೆ. ನಮ್ಗೆ 30% ಮಾತ್ರ ಬರಬೇಕು. ಆದ್ರೆ ಆರ್ಥಿಕ ಇಲಾಖೆ ಅಷ್ಟು ಕೋಟಿ ಬೇಕು, ಇಷ್ಟು ಕೋಟಿ ಬೇಕು ಅಂತ ಹೇಳಿ ಹೇಳ್ತಾ ಇದೆ. ಸುಳ್ಳು ಲೆಕ್ಕಗಳನ್ನ ಕೊಟ್ಟು ನಮಗೆ ಅನ್ಯಾಯ ಮಾಡ್ತಾ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಇಲಾಖೆ ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ನಮ್ಮ ಈ ಒಂದು ಹಿರಿಯ ನಾಗರಿಕರ ಒಂದು ಬೇಡಿಕೆ ಏನಿದೆ, ಆ ಹಿರಿಯ ನಾಗರಿಕರ ಬೇಡಿಕೆಯನ್ನು ಸುಮಾರು 30-35 ವರ್ಷ ನಾವು ಸರ್ಕಾರದ ಸೇವೆಯನ್ನು ಸಲ್ಲಿಸಿದ್ದೇವೆ. ನಮಗೆ ಅನ್ಯಾಯ ಮಾಡದೆ ಈ ಮಳೆಗಾಲದ ಅಧಿವೇಶನದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮ್ಮೆಲ್ಲರಿಗೂ ಸಮೇತ ಒಂದು ಜೀವನವನ್ನ ನಿಶ್ಚಿಂತೆಯಿಂದ ಜೀವನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸರ್ಕಾರದಲ್ಲಿ ಕಳಕಳಿಯ ಪ್ರಾರ್ಥನೆಯೊಂದಿಗೆ ಆಗ್ರಹ ಮಾಡ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ.